ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ದೀಪ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾನು ಈ ವಿಡಿಯೋದಲ್ಲಿ ನಿಮಗೆ 2024ರ ಪೊಲೀಸ್ ಎಕ್ಸಾಮ್ನ ಕ್ವಶನ್ ಪೇಪರ್ ತೊಗೊಂಡು ಅದಕ್ಕೆ ಆನ್ಸರ್ ವಿತ್ ಎಕ್ಸ್ಪ್ಲೈನ್ ಕೊಡ್ತೀನಿ. ಯಾಕಂದರೆ ಈ ಕ್ವಶನ್ ಪೇಪರಿಂದ ಕ್ವಶನ್ಸ್ ಬರೋ ಸಾಧ್ಯತೆ ಯಾಕಂದರೆ ಜಾಸ್ತಿ ಇದೆ. ಆಗಸ್ಟ್ 2 ನಡೆಯುವ ಸಿವಿಲ್ ಪಿ ಸಿ ಅಥವಾ KSRP DAR ಈ VAO ಇದಕ್ಕೆ ಬರೋ ಚಾನ್ಸಸ್ ತುಂಬ ಇದೆ. ಅದಕ್ಕೋಸ್ಕರ ಇದನ್ನು ತೊಗೊಂಡು ಮಾಡ್ತಾ ಇದ್ದೀವಿ. ಕ್ವಶನ್ ಪೇಪರಲ್ಲಿ ಫಸ್ಟ್ನೇ ಕ್ವಶನ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ. ಅಲ್ಲಿ ಕೇಳಿರೋದು ಬೋರ್ಡೆಕ್ಸ್ ಕರಾವಳಿ ತೀರದಲ್ಲಿ ಬೋರ್ಡೆಕ್ಸ್ ಮಿಶ್ರಣ ಬಳಸ್ತಾರೆ. ಸಾಮಾನ್ಯವಾಗಿ ಯಾವ ಶಿಲೀಂಧ್ರನಾಶಕವನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಕಾಪರ್ ಸಲ್ಫೇಟ್, ಸುಣ್ಣ ಮತ್ತು ನೀರು. ಇದು ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಕ್ವಶನ್ ಹೋದಾದರೆ, ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು. ಅಂದರೆ ಇಲ್ಲಿ ಜಿಲ್ಲೆ ಕೇಳಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಕಂಡುಹಿಡಿಯಲಾಯಿತು ಅಂತ. ನೋಡಿಲಿ, ಮೈಸೂರಿದೆ ಅಲ್ಲ, ಉಡುಪಿ ಇದೆ ಅಲ್ಲ, ಬಾಗಲಕೋಟೆ ಇದೆ ಅಲ್ಲ, ಹಾಸನ ಸರಿಯಾದ ಉತ್ತರ. ಹಾಸನದ ಹಲ್ಮಿಡಿಯಲ್ಲಿ ಹಲ್ಮಿಡಿ ಶಾಸನ ದೊರಕಿದೆ. ಯಾವ ರಾಜವಂಶ ಹಲ್ಮಿಡಿ ಶಾಸನವನ್ನು ಕೆತ್ತಿಸ್ತು ಅಂದರೆ ಕದಂಬ. ಯಾರು ಅಂದರೆ ಕಾಕುತ್ಸಾಮ ವರ್ಮ ಇವನು ರಾಜ ಕೆತ್ತಿಸಿದ್ದು. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ಮೂರನೇ ಪ್ರಶ್ನೆ ನೋಡಿ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಹಳೆಯದು ಮೊದಲು ಅಂದರೆ ಫಸ್ಟೇ ಅದು ಆ ಥರ ಬರಬೇಕು. ನೋಡಿ, ಭಾರತ ಬಿಟ್ಟು ತೊಲಗಿ ಇದು ನಡೆದಿದ್ದು ಯಾವಾಗ? 1942ರಲ್ಲಿ ನಡೆದಿದ್ದು. ದಂಡಿ ಸತ್ಯಾಗ್ರಹ, ದಂಡಿ ಮೆರವಣಿಗೆ, ದಂಡಿ ಮಾರ್ಚ್ ಯಾವಾಗ? 1930ರಲ್ಲಿ ನಡೆದಿದ್ದು. ಮತ್ತು ಖಿಲಾಫತ್ ಚಳವಳಿ ಇದು 1919ರಲ್ಲಿ ನಡೀತು. ಮತ್ತು ಸ್ವದೇಶಿ ಚಳವಳಿ 1905ರಲ್ಲಿ ನಡೀತು. ಅಂದರೆ ಇಲ್ಲಿ ಫಸ್ಟ್ನೇದು ಇದು ಬರುತ್ತೆ, ಸೇಮ್ ಉಲ್ಟಾ ಬರ್ತಾ ಇದೆ. ಎರಡನೇದು ಇದು, ಮೂರನೇದು ಇದು, ನಾಲ್ಕನೇದು ಇದು. ಆಪ್ಷನ್ ಯಾವುದಪ್ಪ ರೈಟು ಅಂದರೆ ಡಿ. ನೋಡಿ, ಒಂದನೇದಕ್ಕೆ ನಾಲ್ಕನೇದು ಇದೆ, ಫಸ್ಟು ನಾಲ್ಕನೇದು ಬರುತ್ತೆ, ಮೂರನೇದು ಬರುತ್ತೆ, ಆಮೇಕಿಂದ 2, 1 ಇದು ಸರಿ. ಭಾರತ ಬಿಟ್ಟ ತೊಲಗಿ ಚಳುವಳಿಯ ಮುಖ್ಯ ರೂವಾರಿ ನಮ್ಮ ಮಹಾತ್ಮ ಗಾಂಧೀಜಿ ಆಗಿರ್ತಾರೆ. ಸ್ವದೇಶಿ ಚಳುವಳಿದು ಅಷ್ಟೇ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ. ನೋಡಿ, ಡ್ಯಾಶ್ನಲ್ಲಿರುವ ಹಳ್ಳಿ ಅಂದರೆ ಯಾವ ಜಿಲ್ಲೆಯ ಹಳ್ಳಿಯಲ್ಲಿ ಕಿನ್ನಾಳ ಕಲೆ. ಇದು ನೋಡೋಣ ಬನ್ನಿ. ಬೀದರ್ ಅಲ್ಲ, ತುಮಕೂರು ಅಲ್ಲ, ಕೊಪ್ಪಳ ಸರಿಯಾದ ಉತ್ತರ. ಕಿನ್ನಾಳ ಕಲೆ ಅಂತ ಏನಾದರೂ ಬಂತು ಅಂದರೆ ಕ್ವಶನಲ್ಲಿ ಕೊಪ್ಪಳ ಸರಿಯಾದ ಉತ್ತರ. ಬೆಳಗಾವಿನೂ ಅಲ್ಲ, ಆದರೆ ಕೊಪ್ಪಳ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಬನ್ನಿ. ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ದ ರಾ ಬೇಂದ್ರೆ ಅಲ್ಲ, 4 ತಂತಿ ದ ರಾ ಬೇಂದ್ರೆ ಅವ್ರದ್ದು. ಕುವೆಂಪು ಅವರ ಪ್ರಸಿದ್ಧಿ ಶ್ರೀರಾಮಾಯಣ ದರ್ಶನಂ, ಇದಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇಲ್ಲಿ ನೋಡಿ, ದ ರಾ ಬೇಂದ್ರೆಗೂ ಅಷ್ಟೇ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕುವೆಂಪುವಿಗೆ ಶ್ರೀರಾಮಾಯಣ ದರ್ಶನಂ. ಮತ್ತು ಶಿವರಾಮ ಕಾರಂತ್ ಅವ್ರಿಗೆ ಇದೇ ಮರಳಿ ಮಣ್ಣಿಗೆ ಪುಸ್ತಕ ಇವರದ್ದೇ. ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಕೋಟಾ ಶಿವರಾಮ ಕಾರಂತ್ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಬನ್ನಿ. ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ. ಯಾವ ಮಾರ್ಗವಾಗಿ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಯಾವ ಇದ್ರ ಮೇಲೆ? ಕುಮಟ ಅಲ್ಲ, ಇದು ಸರಿಯಾದ ಉತ್ತರ ಅಲ್ಲ. ಕುಂದಾಪುರ ಅಲ್ಲ, ಪುತ್ತೂರಲ್ಲ, ಹೊನ್ನಾವರದ ಮೂಲಕ ಹರಿಯುತ್ತದೆ. 6ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಡಿ ಸರಿಯಾದ ಉತ್ತರ, ಹೊನ್ನಾವರ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. 7ನೇದು, ಕೊಂಕಣ ರೈಲ್ವೆ ನೆಟ್ವರ್ಕ್ ಅದೊಂದು ಜಾಲ ಯಾವುದರ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ. ಯಾವುದರ ಮೂಲಕ? ಕೊಂಕಣ ರೈಲ್ವೆ ನೆಟ್ವರ್ಕ್. ಹುಬ್ಬಳ್ಳಿ ಅಂತ ಎಲ್ಲ ಆಲೋಚನೆ ಬಂದ್ಬಿಟ್ಟು ಹುಬ್ಬಳ್ಳಿ ಹಾಕ್ಬಿಡ್ತೀವಿ, ಆದರೆ ರಾಂಗ್ ಆನ್ಸರ್. ಕಾರವಾರ ಇದು ಸರಿಯಾದ ಉತ್ತರ. ಈ ಕಾರವಾರದ ಮೂಲಕ
ಕೊಂಕಣ ರೈಲ್ವೆ ನೆಟ್ವರ್ಕ್ ಹಾದು ಹೋಗುತ್ತದೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ನಿ ನೋಡಿ ಇಲ್ಲಿ. ಅಪ್ಪೆ ಮಿಡಿ 8ನೇ ಕ್ವಶನು. ಅಪ್ಪೆ ಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ? ಅಂದರೆ ಇದು ಹಣ್ಣುಗಳ ಒಂದು ಸ್ಥಳೀಯ ವಿಧವಾಗಿರ್ತದೆ. ಯಾವುದು? ಸೀಬೆಹಣ್ಣ. ಫಸ್ಟ್ನೇ ಆಪ್ಷನ್ ಸೀಬೆಹಣ್ಣಿದೆ, 7ನೇ ಆಪ್ಷನ್ ಸಪೋಟ ಇದೆ, 3ನೇ ಆಪ್ಷನ್ ಮಾವು ಇದೆ, ಡಿ ಆಪ್ಷನ್ ಸೌತೆಕಾಯಿ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಮಾವು. ಮಾವಿಗೆ ಅಪ್ಪೆ ಮಿಡಿ ಎಂಬ ಸ್ಥಳೀಯ ವಿಧವಾಗಿದೆ. ಒಂದು ಸ್ಥಳೀಯ ವಿಧವಿದೆ ಅದಕ್ಕೆ. ಯಾವುದಕ್ಕೆ? ಮಾವಿಗೆ ಅಪ್ಪೆ ಮಿಡಿ. ನೋಡಿ, ಅಪ್ಪೆ ಮಿಡಿ ಅಂತ ಎಲ್ಲನ ಕೇಳಿದ್ರು ಅಂದರೆ ಮಾವಿಗೆ ಹಾಕಬೇಕಾಗ್ತದೆ ನೀವು. ಅದೇ ಸರಿಯಾದ ಉತ್ತರವಾಗಿರ್ತದೆ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ. 9ನೇ ಪ್ರಶ್ನೆ. ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರವಾಗಿದೆ? ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರವಾಗಿದೆ ಅಂದರೆ ಇಲ್ಲಿ ನೋಡಿ, ಬೆಂಗಳೂರಲ್ಲ, ಭೂಪಾಲಲ್ಲ, ಸೂರತ್ ಸರಿಯಾದ ಉತ್ತರ. ನೋಡಿ, ಬೆಂಗಳೂರು ಕರ್ನಾಟಕದಲ್ಲಿದೆ, ಭೂಪಾಲ್ ಮಧ್ಯಪ್ರದೇಶದಲ್ಲಿದೆ, ಗುಜರಾತ್ ಸರಿಯಾದ ಉತ್ತರ ಗುಜರಾತ್ನಲ್ಲಿರುವ ಸೂರತ್ ಇದು ಸರಿಯಾದ ಉತ್ತರ ಸಿ ಆಗಿದೆ. ಗುಜರಾತ್ನಲ್ಲಿರೋದು ಸೂರತ್. ನೋಯ್ಡಾ ಬಂದ್ಬಿಟ್ಟು UP ಉತ್ತರ ಪ್ರದೇಶನಲ್ಲಿದೆ. ಇಲ್ಲಿ ಕೇಳಿರೋದೇನು? ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ ಕೇಳಿದಾಗ ಸರಿಯಾದ ಉತ್ತರ ಆಗೋದು ಆಪ್ಷನ್ ಸಿ, ಸೂರತ್. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. 10ನೇದು. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ, ತಪ್ಪಾಗಿದೆ ಅಂತಲೇ ಕೇಳಿಬಿಟ್ಟಿದ್ದಾರೆ. ಎಲ್ಲಿ ತಪ್ಪಾಗಿರೋದನ್ನೇ ನಾವು ಕಂಡುಹಿಡಿಬೇಕು. ಬನ್ನಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆಯನ್ನು ರ್ಯಾಡ್ ಕ್ಲಿಪ್ ಲೈನ್ ಎಂದು ಕರೆಯುತ್ತಾರೆ. ಸರಿಯಾಗಿದೆಯಲ್ಲ? ಸರಿಯಾಗಿದೆ. ಭಾರತ ಮತ್ತು ಚೀನಾದ ನಡುವೆ ಗಡಿ ರೇಖೆಯನ್ನು ಮ್ಯಾಕ್-ಮೋಹನ್ ಲೈನ್ ಎಂದು ಕರೆಯಲಾಗುತ್ತದೆ. ಇದು ಸರಿಯಾಗಿದೆ. 3ನೇದು ಬನ್ನಿ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ಡುರಾಂಡ್ ಲೈನ್ ಎಂದು ಕರೆಯುತ್ತಾರೆ. ಇದು ತಪ್ಪಿದೆ. ಇದು ತಪ್ಪಾಗಿದೆ. ಸರಿಯಾದ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿರೇಖೆ ರ್ಯಾಂಡ್ ಕ್ಲಿಪ್ ಲೈನ್ ಅಂತಾರೆ. ಇಲ್ಲಿ ಡುರಾಂಡ್ ಅಂತ ಕೊಟ್ಟಿದೆ. ಇದು ತಪ್ಪು. ಸರಿಯಾದ ಉತ್ತರ ಬಂದ್ಬಿಟ್ಟು ರ್ಯಾಂಡ್ ಕ್ಲಿಪ್ಪು. ಆದರೆ ಇದು ಈ 10ನೇ ಪ್ರಶ್ನೆಗೆ ಸಿ ಆನ್ಸರ್. ಮತ್ತು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹೆಚ್ಚು ಗಡಿ ಹೊಂದಿದೆ. ಎಷ್ಟು? 4096. ಇದು ಇಂಪಾರ್ಟೆಂಟು. 4096 ಕಿಲೋಮೀಟರ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ಹೊಂದಿದೆ. ಬೇರೆ ಯಾವುದೇ ದೇಶ ಇಷ್ಟೊಂದು ಹೊಂದಿಲ್ಲ. ಇದು ಪ್ರಮುಖ ಪಾಯಿಂಟ್ ಆಗ್ತದೆ. ಈ ಥರ ಕ್ವಶನ್ ಕೇಳೋದು ತುಂಬ ಜಾಸ್ತಿ ಪರ್ಸೆಂಟ್ ಇರುತ್ತದೆ. ಅದಕ್ಕೋಸ್ಕರ ಈ 4096 ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ? ಇದಕ್ಕೆ ಆನ್ಸರು ಅಲ್ಲು ಅರ್ಜುನ್. ಆದರೆ ಇವಾಗೇನು ಕೇಳ್ತಾರೆ, ಇವಾಗ ನಡೆದಿರೋದು 72ನೇದು. 2026ರಲ್ಲಿ ಯಾರು ಗೆದ್ದರು ಅತ್ಯುತ್ತಮ ನಟ ಪ್ರಶಸ್ತಿ ಅಂತ ಕೇಳಿದ್ರೆ ಕಾರ್ತಿಕ್ ಆರ್ಯನ್ ಅಂತ ಬರ್ತಾರೆ. ಕಾರ್ತಿಕ್ ಆರ್ಯನ್ ಎಂಬವರು ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಇದು ಫುಲ್ಲು ಡೀಟೇಲ್ಸ್ ಓದ್ಕೊಳ್ಳಿ. ಇವೆಲ್ಲ ಬೇಕಾಗುತ್ತೆ. ಇದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಯಾರ್ಯಾರಿಗೆ ದೊರಕಿದೆ ಅಂತ ಇಲ್ಲಿ ನೋಡ್ಬೋದು ಈ ಸ್ಕ್ರೀನಲ್ಲಿ ಈ ಫೋಟೋನ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. 12ನೇ ಕ್ವಶನ್ ನೋಡಿ. ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಇಲ್ಲಿ ನೋಡಿ, ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರಂದರೆ ಅಜಿತ್ ದೋವಲ್ ಅಲ್ಲ, ಮನೋಜ್ ಪಾಂಡೆ ಅಲ್ಲ, ನಮ್ಮ KM ಕರಿಯಪ್ಪ. ಇವರು ಸರಿಯಾದ ಉತ್ತರವಾಗ್ತದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಹಸಿರುಮನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆಯನ್ನು ಬೆಳೆಯುವುದು ಸಂಬಂಧಿಸಿದೆ? ಇದಕ್ಕೆ ನೋಡಿ, ಫಸ್ಟ್ನೇ ಆಪ್ಷನ್ನು ಜೋಳ ಅಂತ ಇದೆ, 2ನೇ ಆಪ್ಷನ್ ಸೇಬು ಅಂತ ಇದೆ, 3ನೇ ಆಪ್ಷನ್ ಅಕ್ಕಿ ಅಂತ ಇದೆ, 4ನೇ ಆಪ್ಷನ್ ಕಾಫಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಕ್ಕಿ ಸರಿಯಾದ ಉತ್ತರ. ಹಸಿರುಮನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಅಕ್ಕಿಯನ್ನು ಬೆಳೆಯುವ ಸಂಬಂಧಿಸಿದೆ. ಇದು ಅಕ್ಕಿಯನ್ನು ಬೆಳಿಬೋದು. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ IEG. ಏನಪ್ಪ ಇಲ್ಲೊಂದು ಟ್ರಿಕ್ ಯೂಸ್ ಮಾಡವ್ರೆ ಅಂದರೆ ಎಲ್ಲ ಪದಗಳ ಹಿಂದಕ್ಕೆ 3 ಪದ ಹೋಗಬೇಕು. ಅರ್ಥ ಆಯ್ತಾ? ಇವಾಗ ನೋಡಿ, ಆರಿಂದ ಹೋಗಿ ಹಿಂದಕ್ಕೆ 3 ಪದ ಹೋಗಬೇಕು. ನೋಡಿ, OPQR ನೆಕ್ಸ್ಟ್ ಬರ್ತೈತೆ.
ಇದೇ ಥರ ಹಿಂದಕ್ಕೆ ಹೋಗಬೇಕು, ಮೂರು ಪದ ಹಿಂದಕ್ಕೆ ಅದೇ ರೀತಿ LHJಗೆ ಹೋದ್ರೂ ಈ IEG ಸರಿಯಾದ ಉತ್ತರವಾಗ್ತದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಸರಿ ಇಲ್ಲ ಅಂತ ಕೇಳಿಬಿಟ್ಟಿದ್ದಾರೆ. ಇಲ್ಲಿ ನೋಡಬೇಕು, ನೀವು ಈ ಥರ ಓದುವಾಗ ಸರಿ ಇದೆಯೋ ಸರಿ ಇಲ್ವೋ ಏನು ಕೇಳಿದ್ದಾರೆ ಅಂತ ಕ್ಲೀನಾಗಿ ಆಲಿಸ್ಬೇಕಾಗ್ತದೆ. ನೀವು ತಿರುಗಿ ಸರಿ ಇರೋದೋ ತಪ್ಪಿರೋದೋ ಯಾವುದೋ ಉಲ್ಟಾ ಬರೆದ್ಬಿಟ್ರೆ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಬೇಕಾಗ್ತದೆ. ಬನ್ನಿ ಆಪ್ಷನ್ ಎ ಆಧಾರ್ ಸಂಖ್ಯೆ 12 ಅಂಕಿಗಳು. ಸರಿ ಇದೆ ಸರ್, ಸರಿ ಇದೆ. UIDAIಯನ್ನು ಮೊದಲಿಗೆ ಭಾರತ ಸರ್ಕಾರದಿಂದ ಜನವರಿ 2009ರಲ್ಲಿ ಸ್ಥಾಪಿಸಲಾಗಿದೆ. ಆಯಿತು, ಸರಿ ಇದೆಯಲ್ಲ. ಭಾರತ ಸರ್ಕಾರ 2009ರಲ್ಲಿ UIDAI ಅನ್ನು ಸ್ಥಾಪನೆ ಮಾಡಿದ್ದಾರೆ, ರೈಟು. ನಂದನ್ ನೀಲೇಕಾಣಿ ಅವರು UIDAI ಮೊದಲ ಅಧ್ಯಕ್ಷರು, ಇವರು ಕರೆಕ್ಟು, ಇದು ಕರೆಕ್ಟ್ ಆಗಿದೆ. ಡಿ ಏನಪ್ಪ ಮತ್ತೀಗ ಡಿ ಕೊಟ್ಟಿದ್ದಾರೆ, ಇವುಗಳು ಯಾವುದು ಅಲ್ಲ ಬೇಕಾಗುತ್ತೆ, ಯಾಕಂದರೆ ಇವು ಎಲ್ಲ ಸರಿ ಇದೆ, ಇದರಲ್ಲಿ ತಪ್ಪಿರೋದು ಯಾವುದೂ ಇಲ್ಲ, ಅದಕ್ಕೋಸ್ಕರ ಇವುಗಳಲ್ಲಿ ಯಾವುದು ಅಲ್ಲ ಅನ್ನೋದು ಡಿನ ಸೆಲೆಕ್ಟ್ ಮಾಡಬೇಕಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ. ನೆಕ್ಸ್ಟ್ ಇಲ್ಲಿ ಬಂದರೆ ನೋಡಿ, ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ಕೋಮುವಾದ, ಧರ್ಮಗಳ ನಡುವಿನ ಸಂಘರ್ಷ ಇದೆಯಲ್ಲ, ಅದನ್ನು ಕೋಮುವಾದ ಅಂತೇವೆ. ಏನು ಪ್ರಶ್ನೆ ಆಪ್ಷನ್ ಇದೆ, ಮಕ್ಕಳಿಗೆ ಲೌಕಿಕ ಶಿಕ್ಷಣ ನೀಡುವುದರಿಂದ. ಹೌದು, ಮಕ್ಕಳಿಗೆ ಒಂದು ಲೌಕಿಕವಾಗಿ ಶಿಕ್ಷಣ ನೀಡೋದ್ರಿಂದ ಕೋಮುವಾದ ನಿಗ್ರಹಿಸ್ಬೋದು. ಆರೋಗ್ಯಕರ ಮಾಧ್ಯಮ ಪರಿಸರ. ಹೌದು, ಉತ್ತಮ ಮಾಧ್ಯಮ ಇರಬೇಕು, ಯಾವುದೇ ಧರ್ಮ ಜಾತಿ ಈ ಥರ ಭೇದ ಭಾವ ಇಲ್ಲದಿರೋ ಮಕ್ಕಳಿಗೆ ಆರೋಗ್ಯಕರ ಮಾಧ್ಯಮವನ್ನು ನಾವು ಪರಿಸರವನ್ನು ನೀಡಬೇಕಾಗ್ತದೆ, ಇದು ಸರಿ ಇದೆ. ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಕಾನೂನು ವ್ಯವಸ್ಥೆ ತುಂಬ ಮುಖ್ಯ ಆಗ್ತದೆ, ಇದು ಸರಿ ಇದೆ. ಮತ್ತು ಏನಪ್ಪ ಇದಕ್ಕೆ ಆನ್ಸರ್ ಅಂದರೆ ಇವುಗಳೆಲ್ಲವೂ ಸರಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೋಡಿ, ಕರ್ನಾಟಕದ ವಿವಿಧ ಪ್ರದೇಶಗಳಿಗೆ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದದ್ದನ್ನು ಆರಿಸಿ. ಓಕೆ, ಬನ್ನಿ ಎಷ್ಟು ಇದು 17ನೇ ಕ್ವಶನ್ ನೋಡ್ಬೋದು. ಇಲ್ಲಿ 17ನೇ ಕ್ವಶನ್ನು ಆಪ್ಷನ್ ಏನಿದೆ, ಉತ್ತರ ಕರ್ನಾಟಕ ಕಪ್ಪು ಮಣ್ಣು. ಸರಿ ಇದೆ ಸರ್, ಕೇಳಿರೋದು ಸರಿಯಲ್ಲದದ್ದನ್ನು. ಇದರಲ್ಲಿ ಸರಿ ಇಲ್ದಿದ್ದು ಯಾವುದು ಅಂದರೆ ಡಿ, ಇದರಲ್ಲಿ ಯಾವುದು ಅಲ್ಲ, ಯಾಕಂದರೆ ಇವೆಲ್ಲ ಕರೆಕ್ಟಾಗಿ ಇದೆ. ಯಾಕಂದರೆ ಉತ್ತರ ಕರ್ನಾಟಕ ಕಪ್ಪು ಮಣ್ಣು ಜಾಸ್ತಿ ಇದೆ, ಕರಾವಳಿ ಕರ್ನಾಟಕ ಲ್ಯಾಟ್ರೈಟ್ ಮಣ್ಣು ಜಾಸ್ತಿ ಇದೆ, ದಕ್ಷಿಣ ಕನ್ನಡ ಅಲ್ಲ ದಕ್ಷಿಣ ಕರ್ನಾಟಕ ಅಂತ ಬಂದರೆ ಬೆಂಗಳೂರು, ಮಂಡ್ಯ, ಮೈಸೂರು ಈ ಕಡೆ ಕೆಂಪು ಮಣ್ಣು ಹೆಚ್ಚಿಗೆ ಇದೆ, ಇದು ರೈಟ್ ಆಗಿದೆ. ಅದಕ್ಕೆ ಇವುಗಳಲ್ಲಿ ಯಾವುದೂ ಅಲ್ಲ, ಸರಿಯಾದ ಉತ್ತರ ಡಿ ಬಂದ್ಬಿಡ್ತದೆ. ಇವೆಲ್ಲ ಮೂರೂ ಸರಿ ಇದೆ. 20ನೇ ಕ್ವಶನ್ನು, ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಬನ್ನಿ ಪ್ರಶ್ನೆ ಆಪ್ಷನ್ನು ಶರ್ಕರ ಪಿಷ್ಟಾದಿಗಳು. ಇದು ಕಾರ್ಬೋಹೈಡ್ರೇಟ್ಸ್ ಅಂತ. ಅಂದರೆ ಯಾವ ಆಮ್ಲಗಳಿಂದ ಅಮೈನೋ ಮಾಡಲ್ಪಟ್ಟಿದೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಪ್ರೋಟೀನ್ ಸರಿಯಾದ ಉತ್ತರ. ಪ್ರೋಟೀನ್ ಏನು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಪ್ರೋಟೀನ್, ಇದು ಆಪ್ಷನ್ ಬಿ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ 20ನೇ ಕ್ವಶನ್ಗೆ ಹೋಗೋಣ. ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ನೋಡಿ, ಕಾಕ್ರಾಪರ್ ಪರಮಾಣು ವಿದ್ಯುತ್ ಸ್ಥಾವರ ಗುಜರಾತ್ನಲ್ಲಿದೆ, ರೈಟ್ ಆನ್ಸರ್ ಇದು. ನಾರೋರಾ ಪರಮಾಣು ವಿದ್ಯುತ್ ಸ್ಥಾವರ ಇದು ಉತ್ತರ ಪ್ರದೇಶ, ರೈಟು. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಇದು ನೋಡಿ, ಇದು ಕೇರಳದಲ್ಲೆಲ್ಲ ಇರೋದು, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ. ಇನ್ನು ಕೇಳ್ತಾರೆ, ಕರ್ನಾಟಕದಲ್ಲಿರುವ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಸರಿಯಾದ ಉತ್ತರ. ಬಟ್ ಇಲ್ಲಿ ಕೇರಳ ಅಂತ ಕೊಟ್ಬಿಟ್ಟಿದ್ರೆ ಇದಕ್ಕೆ ಸಿ ಆಪ್ಷನ್ ರೈಟ್ ಆಗ್ತದೆ. ಇನ್ನೊಂದು ನೋಡ್ಬೋಣ, ಆಪ್ಷನ್ ಡಿ ನೋಡೋದಾದರೆ ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ, ರೈಟ್ ಆನ್ಸರ್ ಇದು. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಇಲ್ಲಿ ಸಾಂಕ್ರಾಮಿಕ ರೋಗ ಕೇಳಿರೋದು ನೋಡ್ಬೋದು, ಇಲ್ಲಿ ಸಾಂಕ್ರಾಮಿಕ ರೋಗ. ಫಸ್ಟ್ನೇ ಆಪ್ಷನ್ ಏನಿದೆ, ಕ್ಯಾನ್ಸರ್. ಬಿ ಡಯಾಬಿಟೀಸ್. ಸಿ ದಡಾರ. ಡಿ ಅಧಿಕ ರಕ್ತದೊತ್ತಡ. ಸರಿಯಾದ ಉತ್ತರ ಬಂದ್ಬಿಟ್ಟು ದಡಾರ, ಇದು ಸರಿಯಾದ ಉತ್ತರ. ಇದು ಸಾಂಕ್ರಾಮಿಕ ರೋಗ. ಇವೆಲ್ಲ ರೋಗಗಳು
ಇವೆಲ್ಲ ರೋಗಗಳು. ಆದರೆ ಇದು ದಡಾರ ಅನ್ನೋದು ಒಂದು ಸಾಂಕ್ರಾಮಿಕ ರೋಗವಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ಬನ್ನಿ. 23. ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ. ಅಂದರೆ ಗರ್ಭಧಾರಣೆಯ ಸಮಯದಲ್ಲಿ ಗರ್ಭಿಣಿಗೆ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯ ಯಾವ ಚೌಕಟ್ಟಿನ ರಚನೆ ಅಂತ ಬಂದರೆ ಇಲ್ಲಿ ಆಪ್ಷನ್ ನೋಡಿ. ಆಪ್ಷನ್ ಎ ಪ್ರಸವ ಪೂರ್ವ ಗರ್ಭಪಾತ ಕಾಯ್ದೆ ವೈದ್ಯಕೀಯ ಮುಕ್ತಾಯ. ಆಪ್ಷನ್ ಬಿ ಗರ್ಭಧಾರಣೆಯ ಕಾಯ್ದೆಯ ಆಧುನಿಕ ಮುಕ್ತಾಯ. ಆಪ್ಷನ್ ಸಿ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 23ನೇ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಏನು? ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ 23ನೇ ಕ್ವಶನ್ಗೆ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಕ್ವಶನ್ ಬನ್ನಿ. 24 ಆಪ್ಷನ್ನು 24ನೇ ಕ್ವಶನು ಬನ್ನಿ. 24ನೇ ಕ್ವಶನು ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಬನ್ನಿ, ಆಪ್ಷನ್ ಎ ಏನಿದೆ, ಯಾವುದು ಸರಿ ಅಂತ ಕೇಳಿರೋದಿಲ್ಲಿ. ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ. ಶುದ್ಧ ಚಿನ್ನವನ್ನು 24 ಕ್ಯಾರೆಟ್ ಅಂತೀವಿ. ಆಪ್ಷನ್ ಬಿ ನೋಡಿ, ಆಭರಣಗಳನ್ನು ತಯಾರಿಸಿದ್ದು ಇದು ಸೂಕ್ತವಲ್ಲ. ಇದು ಕರೆಕ್ಟು. ಯಾಕಂದರೆ 24 ಕ್ಯಾರೆಟ್ನ ಶುದ್ಧ ಚಿನ್ನವನ್ನು ನಾವೇನ ಕೈಗೆ ಬಳೆ ಮಾಡಿಸ್ಕೊಂಡು ಹಾಕೊಂಡ್ವಿ ಅಂದರೆ ಸ್ವಲ್ಪ ಅದು ಮೃದುವಾಗಿರುತ್ತದೆ, ಕೈಯಲ್ಲೇ ಮುಡಿಸ್ಬಿಡ್ಬೋದೆಲ್ಲ ಶುದ್ಧ ಚಿನ್ನವನ್ನು. ಅದಕ್ಕೋಸ್ಕರ ಅದನ್ನು ಆಭರಣ ತಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಸೂಕ್ತವಲ್ಲ. ಅದನ್ನೇನು ಮಾಡ್ತಾರೆ, ನಮ್ಗೆ ಆಭರಣ ಮಾಡಿಕೊಡ್ಬೇಕಾರೆ ಅದನ್ನು 22 ಕ್ಯಾರೆಕ್ಟಾಗಿ ಮಾಡ್ತಾರೆ. 24 ಇರೋದನ್ನ 22 ಕ್ಯಾರೆಕ್ಟರಾಗಿ ಮಾಡ್ತಾರೆ. ಮತ್ತು ಆಪ್ಷನ್ ಸಿ ನೋಡೋಣ ಬನ್ನಿ. ಇದು ಸರಿ ಇದೆ. ಆಪ್ಷನ್ ಬಿನೂ ಸರಿ ಇದೆ. ಆಪ್ಷನ್ ಸಿ ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಮತ್ತು ತಾಮ್ರ. ನೋಡಿ, ಇದು ಇಂಪಾರ್ಟೆಂಟ್. ಅವಲೇ ಹೇಳಿದ್ನಲ್ಲ ಹೇಗೆ 22 ಕ್ಯಾರೆಟ್ ಮಾಡ್ತಾರೆ ಅಂದರೆ ಬೆಳ್ಳಿ ಮತ್ತು ತಾಮ್ರದ ಬಳಕೆ ಮೂಲಕ ಮಿಶ್ರ ಲೋಹ ಮಾಡಿ, ಇದನ್ನು ಮಿಶ್ರ ಲೋಹ ಮಾಡಲಾಗಿ ಅದನ್ನು 22 ಕ್ಯಾರೆಟ್ ಮಾಡ್ತಾರೆ. ಇದು ಸರಿಯಾಗಿದೆ. ಹಂಗಂದರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ 25ನೇ ಕ್ವಶನ್ ನೋಡಿ. ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ. ಕ್ರಿಮಿಯನ್ ಪರ್ಯಾಯ ದ್ವೀಪ ಡ್ಯಾಶ್ನಿಂದ ಆವೃತವಾಗಿದೆ ಅಂತ ಕೇಳಿದ್ದಾರೆ. 25ನೇ ಕ್ವಶನ್ನು ಬನ್ನಿ. ಕ್ರಿಮಿಯನ್ ಬರೋದು ಎಲ್ಲಿ? ಇದು ಯೂರೇಷ್ಯಾದ ನಡುವೆ ಬರೋದು. ಯುರೋಪ್ ಮತ್ತು ಏಷ್ಯಾದ ನಡುವೆ ಬರ್ತದೆ. ಎಲ್ಲಿ? ರಷ್ಯಾ ಮತ್ತು ಅಲ್ಲಿ ಯುರೋಪ್ ಕಂಟ್ರೀಸ್ ಮಧ್ಯೆ. ನೋಡಿ, ಇದು ಸರಿಯಾದ ಉತ್ತರ ಯಾವುದು ಅಂತ ಕಂಡುಹಿಡಿಯೋಣ. ಆಪ್ಷನ್ ಎ ಇದೆ. ಆಪ್ಷನ್ ಎ ಇದೆ ನಾರ್ತ್ ಸಿ. ಆಪ್ಷನ್ ಬಿ ಇದೆ ಬ್ಲ್ಯಾಕ್ ಸಿ. ಆಪ್ಷನ್ ಸಿ ಇದೆ ಮೆಡಿಟೇರಿಯನ್ ಸಿ. ಆಪ್ಷನ್ ಡಿ ಇದೆ ಕ್ಯಾಪ್ಸಿಯನ್ ಸಿ. ನೋಡಿ, ನಾರ್ತ್ ಸಿ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬ್ಲ್ಯಾಕ್ ಸಿ. ಆಪ್ಷನ್ ಬಿ. 25ಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವುದು? ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ. ಕ್ರಿಮಿಯಾನ್ ಪರ್ಯಾಯ ದ್ವೀಪವನ್ನು ಕಪ್ಪು ಸಮುದ್ರದಿಂದ ಆವೃತವಾಗಿದೆ. ಮತ್ತು ಮೆಡಿಟೇರಿಯನ್ ಸಿ ಎಲ್ಲಿ ಬರುತ್ತೆ ಅಂದರೆ ಇದು ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಬರುತ್ತೆ. ಎಲ್ಲಿ? ಇಲ್ಲಿ ಸುಯೋಜ್ ಕಾಲುವೆ. ಇದು ಸುಯೋಜ್ ಕಾಲುವೆ ಅಂತ ಇದೆಯಲ್ಲ, ಅದು ಮೆಡಿಟೇರಿಯನ್ ಸಿ ಅಲ್ಲಿ ಬರ್ತದೆ. ಇನ್ನು ಕ್ಯಾಪ್ಸಿಯನ್ ಸಮುದ್ರ ಎಲ್ಲಿ ಅಂದರೆ ಇದು ವಿಶ್ವದ ಅತ್ಯಂತ ವಿಸ್ತಾರವಾದ ಸಮುದ್ರವಾಗಿರ್ತದೆ. ಯಾವುದು? ಕ್ಯಾಪ್ಸಿಯನ್ ಸಿ. ಆದರೆ 25ನೇ ಸರಿಯಾದ ಆನ್ಸರ್ ಕಪ್ಪು ಸಮುದ್ರ, ಆಪ್ಷನ್ ಬಿ ಆಗಿರ್ತದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡಿ. 26ನೇ ಕ್ವಶನು. ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಆಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಮೀಪ ದೃಷ್ಟಿ. ಆಪ್ಷನ್ ಬಿ ಹೈಪರ್ ಮೆಟ್ರೋಪಿಯಾ. ಆಪ್ಷನ್ ಸಿ ಬಯೋಪಿಯಾ. ಡಿ ಬಣ್ಣ ಕುರುಡುತನ. ಇದಕ್ಕೆ ಸರಿಯಾದ ಉತ್ತರ ಎಲ್ಲ ಏನು ಮಿಸ್ಟೇಕ್ ಮಾಡಿಬಿಟ್ಟು ಸಮೀಪ ದೃಷ್ಟಿ ಅಂತ ಆಗಿ ಬಂದ್ಬಿಡ್ತೀವಿ, ಆದರೆ ತಪ್ಪು. ಇದಕ್ಕೆ ಸ್ಪೆಸಿಫಿಕ್ ನೇಮ್ ಇದೆ, ಅದೇ ಹೈಪರ್ ಮೆಟ್ರೋಪಿಯಾ. ಏನು ನಿಮ್ಗೆ ದೂರದಲ್ಲಿ ಚೆನ್ನಾಗಿ ಕಂಡು ಹತ್ತಿರದ ಕಡೆ ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ, ಸ್ಪಷ್ಟವಾಗಿ ನೋಡಲು ಆಗ್ತಿಲ್ಲ ಅಂದರೆ ಆವಾಗ ನಿಮಗೆ ಹೈಪರ್ ಮೆಟ್ರೋಪಿಯಾ ಇದೆ ಅಂತ ಅರ್ಥ ಆಯ್ತಾ? ಇದಕ್ಕೆ ಯಾವುದು? 26ನೇದಕ್ಕೆ ಬಿ ಆನ್ಸರ್ ಸರಿಯಾಗಿದೆ. 26ನೇದಕ್ಕೆ ಬಿ ಆನ್ಸರ್ ಸರಿಯಾಗಿದೆ. 27ನೇದಕ್ಕೆ ಹೋಗೋಣ ಬನ್ನಿ. 27 ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ? ನೋಡಿ,
ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತ ಕೇಳಿರೋದ್ರಿಂದ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 27ನೇದಕ್ಕೆ ಆಪ್ಷನ್ ಬಿ ಸಮ್ಮಿಳನ. ಇದು ಸರಿಯಾದ ಉತ್ತರ. ವಿದಳನ ಅಲ್ಲ, ಮೊಳಕೆ ಒಡೆಯುವಿಕೆ ಅಲ್ಲ, ವಿಘಟನೆ ಅಲ್ಲ, ಆದರೆ ಆಪ್ಷನ್ ಬಿ ಸಮ್ಮಿಳನ ಸರಿಯಾದ ಉತ್ತರ. ಯಾವುದಕ್ಕೆ? 27ನೇ ಕ್ವಶನ್ಗೆ. 28ನೇ ಕ್ವಶನ್ಗೆ ಬರೀ ನೆಕ್ಸ್ಟ್ ಕ್ವಶನು. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ. ವಿಭಾಗ 5 ಭಾಗ 5ರಲ್ಲಿ ರಾಜ್ಯ ಅಂತ ಹೇಳಿದೆ, ತಪ್ಪಾಗ್ತದೆ ಇದು. ವಿಭಾಗ 6ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿದೆ, ಇದು ತಪ್ಪಾಗ್ತದೆ. ಭಾಗ 7ರಲ್ಲಿ ನ್ಯಾಯಾಂಗ ಅಂತ ಹೇಳಿದ್ದಾರೆ, ಇದು ತಪ್ಪಾಗ್ತದೆ. ಸರಿಯಾದ ಯಾವುದು ಅಂದರೆ 9ನೇ ಭಾಗದಲ್ಲಿ ಪಂಚಾಯಿತಿ ಬರ್ತದೆ, ಇದು ಸರಿ. ಇದು ಸರಿ. ಆಪ್ಷನ್ ಡಿ 9ನೇ ಭಾಗದಲ್ಲಿ ಪಂಚಾಯಿತಿ 243 ವಿಧಿ, 243ನೇ ವಿಧಿಯಿಂದ ಸ್ಟಾರ್ಟ್ ಆಗ್ತದೆ. ಪಂಚಾಯಿತಿಗಳ ಬಗ್ಗೆ ನಗರ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆ ಇವುಗಳ ಬಗ್ಗೆ ಯಾವ ವಿಧಿ, ಯಾವ ಭಾಗ ಹೇಳ್ತದೆ ಅಂದರೆ 9ನೇ ಭಾಗ ಹೇಳ್ತದೆ. ಇದು ಆಪ್ಷನ್ ಡಿ 28ಕ್ಕೆ ಸರಿ. ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ನು. ವಿದ್ಯುತ್ ಪ್ರವಾಹದ ಎಸ್ಐ ಮಾನ. ವಿದ್ಯುತ್ ಪ್ರವಾಹದ ಎಸ್ಐ ಮಾನ ಘಟಕವು ಡ್ಯಾಶ್. ಸರಿಯಾದ ಉತ್ತರ ಆಂಪಿಯರ್. ಆಂಪಿಯರ್. ವಿದ್ಯುತ್ ಪ್ರವಾಹದ ಎಸ್ಐ ಮಾನ ಯಾವುದು ಅಂತ ಕೇಳಿದ್ರೆ ಆಂಪಿಯರ್. ಇಲ್ಲಿ ನೋಡಿ ಸಿ, ಆಪ್ಷನ್ ಸಿ ವೋಲ್ಟ್ ಅಂತ ಇದೆಯಲ್ಲ, ಇದು ವಿಭವಾಂತರದ ಎಸ್ಐ ಮಾನವಾಗ್ತದೆ. ಜೌಲು, ಶಕ್ತಿ, ಉಷ್ಣ, ಇದರ ಉಷ್ಣ ಮತ್ತು ಶಕ್ತಿ ಎಸ್ಐ ಮಾನ ಯಾವುದು ಅಂದರೆ ಜೌಲ್ ಆಗ್ತದೆ. ಆದರೆ ವಿದ್ಯುತ್ ಪ್ರವಾಹದ ಎಸ್ಐ ಮಾನ ಅಂದರೆ ಆಂಪಿಯರ್. ಈ ಆಪ್ಷನ್ ಸರಿ ಆಗ್ತದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 30ನೇ ಪ್ರಶ್ನೆ. ಕೆಳಗಿನ ಈ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ನೋಡಿ, ಆಪ್ಷನ್ ಎ ತ್ರಿಪುರ ಇದೆ, ಆಪ್ಷನ್ ಬಿ ಮಿಜೋರಾಂ ಇದೆ, ಆಪ್ಷನ್ ಸಿ ನಾಗಾಲ್ಯಾಂಡ್ ಇದೆ, ಆಪ್ಷನ್ ಡಿ ಮಣಿಪುರ ಇದೆ. ನೋಡಿ, ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮಿಜೋರಾಂ. ಯಾಕಂದರೆ ಇದು ಮಯನ್ಮಾರ್ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ ಮತ್ತು ಬಾಂಗ್ಲಾದೇಶ್ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಅದೇ ಆಪ್ಷನ್ನಲ್ಲೇನಾದ್ರೂ ಅರುಣಾಚಲ್ ಪ್ರದೇಶ್ ಇತ್ತು ಅಂದ್ರೆ ಅದೂ 2 ರಾಷ್ಟ್ರಗಳೊಂದಿಗೆ ಗಡಿ ಹಂಚ್ಕೊಂಡಿದೆ, ಒಂದು ಚೀನಾ, ಒಂದು ಮಯನ್ಮಾರು. ಈ ಆಪ್ಷನ್ನಲ್ಲಿ ಅರುಣಾಚಲ್ ಪ್ರದೇಶ್ ಇತ್ತು ಅಂದರೆ ಅದು ಸರಿ ಆಗ್ತಿತ್ತು. ಬಟ್ ಇಲ್ಲಿ ಮಿಜೋರಾಂ, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಜೊತೆ ಹಂಚ್ಕೊಂಡು ಇನ್ನು ಮಿಕ್ಕಿದ್ದವೆಲ್ಲ ಒಂದೊಂದ್ರ ಜೊತೆ ಮಾತ್ರ. ಇಲ್ಲ ತ್ರಿಪುರ ಬಾಂಗ್ಲಾದೇಶದ ಜೊತೆ ಮಾತ್ರ, ಮತ್ತು ಮಣಿಪುರ ಮತ್ತು ನಾಗಾಲ್ಯಾಂಡು ಮಯನ್ಮಾರ್ ಜೊತೆ ಮಾತ್ರ ಗಡಿಯನ್ನು ಹಂಚ್ಕೊಂಡಿದೆ. ಆದರೆ ಮಿಜೋರಾಂ 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದೆ. ಈ ಆಪ್ಷನ್ ಬಿ ಸರಿಯಾದ ಉತ್ತರ. ಮತ್ತು ಇಲ್ಲಿ ನೋಡಿ ಲಾಸ್ಟ್ನೇ ಕ್ವಶನು 31. 2024ರ ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಿತು ಅಂತ ಕೇಳಿಬಿಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಯಾರಿಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಪ್ಯಾರಿಸ್. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ನೋಡಿ, ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ನಗರ ಹಾವೇಲಿ, ದಿಯು ದಮಾನ್ ಆಡಳಿತಾತ್ಮಕ ರಾಜಧಾನಿ ಯಾವುದು ಅಂತ ಕೇಳಿರೋದಿಲ್ಲಿ. ನೋಡಿ, ಆಡಳಿತಾತ್ಮಕ ರಾಜಧಾನಿ ಯಾವುದು ಅಂದರೆ ಸಿ ದಮಾನ್. ಆಪ್ಷನ್ ಸಿ ದಮಾನ್. ದಾದ್ರಾ ಅಲ್ಲ, ಸಿಲ್ವಾಸ ಅಲ್ಲ, ದಿಯು ಅಲ್ಲ, ದಮಾನ್ ಆಡಳಿತಾತ್ಮಕ ರಾಜಧಾನಿ. ಆಪ್ಷನ್ ಸಿ ಸರಿಯಾದ ಉತ್ತರ. 34ನೇದು ನೋಡಿ, ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು ಅಂತ ಕೇಳಿದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ. ಎಷ್ಟನೇದು ಅಂದರೆ 1963ರಲ್ಲಿ ಕಮಿಷನರೇಟ್ ಆಯಿತು ಬೆಂಗಳೂರು ನಗರ ಪೊಲೀಸ್ನಲ್ಲಿ. ಬನ್ನಿ ನೆಕ್ಸ್ಟ್ ಕ್ವಶನ್ನು. ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಯಲ್ಲಿ ಸಂಗನಕಲ್ಲು ನವಾಶಿಲಾಯುಗದ ಅವಧಿಯ ಪುರಾತತ್ವ ಸ್ಥಳವಾಗಿದೆ. ಇದು ಪುರಾತತ್ವ ಇಲಾಖೆಗೆ ಸೇರಿದೆ. ಯಾವ ಸ್ಥಳ? ಈ ಸಂಗನಕಲ್ಲು. ಓಕೆ, ಎಲ್ಲಿ, ಯಾವ ಜಿಲ್ಲೆ ಅಂತ ಕೇಳಿಬಿಟ್ರೆ ಬಳ್ಳಾರಿ. ಇಲ್ಲಿ ಮಿಸ್ಟೇಕ್ ಆಗಿದೆ. ಆದರೆ ಬಳ್ಳಾರಿಯ ಸಂಗನಕಲ್ಲಿನಲ್ಲಿ ಈ ನವಾಶಿಲಾಯುಗದ ಅವಧಿಯ ಪುರಾತತ್ವ ಸ್ಥಳಗಳು ಸಿಕ್ಕಿದೆ. ಇಲ್ಲಿ ಅಶೋಕನ ಶಾಸನಗಳು ಇದೆ, ಗೊತ್ತಿರಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು?
ಅಂದರೆ ಸಮವರ್ತಿ ಪಟ್ಟಿ ಅಂತೀವಲ್ಲ, ಆ ಪಟ್ಟಿಯಲ್ಲಿರುವ ಉಲ್ಲೇಖಿಸಲಾದ ವಿಷಯಗಳು ಯಾವುವು, ಅವುಗಳ ಬಗ್ಗೆ ಯಾರು ಕಾನೂನು ಮಾಡ್ಬೋದಪ್ಪ ಅಂತ ಕೇಳಿದರೆ ಇಲ್ಲಿ ಫಸ್ಟ್ನೇ ಆಪ್ಷನ್ನು ಕೇಂದ್ರ ಸರ್ಕಾರ, ಎರಡನೇ ಆಪ್ಷನ್ನು ರಾಜ್ಯ ಸರ್ಕಾರ, ಮೂರನೇ ಆಪ್ಷನ್ನು ಸರ್ವೋಚ್ಚ ನ್ಯಾಯಾಲಯ, ನಾಲ್ಕನೇ ಆಪ್ಷನ್ನು AB ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಮಾಡಬಹುದು ಅಂತ ಡಿಯಲ್ಲಿ ಹೇಳಿದ್ದಾರೆ. ಇವಾಗ 36ನೇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ಕೇಂದ್ರ ಮತ್ತು ರಾಜ್ಯ ಎರಡೂ ಮಾಡ್ಬೋದು. ಆದರೆ ಹೆಚ್ಚಿನ ಅಧಿಕಾರ ಯಾರಿಗಿದೆ ಅಂತ ಏನಾದರೂ ಕೇಳಿದ್ರೆ ಅದು ಕೇಂದ್ರ ಸರ್ಕಾರಕ್ಕಿರುತ್ತೆ. ಆದರೆ ಎರಡೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಇದರ ವಿಷಯದಲ್ಲಿ ಸಂಬಂಧಿಸಿದ ಕಾನೂನನ್ನು ಮಾಡ್ಬೋದು. ಇಬ್ಬರೂ ಕಾನೂನು ಮಾಡ್ಬೋದಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ನು 37ನೇದು. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆರ್ಥಿಕತೆ, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ಅರಣ್ಯ ಉತ್ಪನ್ನಗಳು, ಆಪ್ಷನ್ ಡಿ ಜನನ ಪ್ರಮಾಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಥಿಕತೆ. ಒಂದು ರಾಷ್ಟ್ರೀಯ ಉತ್ಪನ್ನ ಇದೆಯಲ್ಲ GNP, ಅದು ಆರ್ಥಿಕತೆಯ ಬಗ್ಗೆ ಸಂಬಂಧಿಸಿರುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರವಾಗ್ತದೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ 42ನೇ ಕ್ವಶನು ತುಂಬ ಇಂಪಾರ್ಟೆಂಟು. ಈ ಕ್ವಶನ್ನಿಂದ 90% ಯಾವುದಾದ್ರೂ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ಇದನ್ನು ಗಮನ ಕೇಳ್ಕೊಳ್ಳಿ. ಕೆಳಗಿನ ಹೇಳಿಕೆಗಳು ಗಮನಿಸಿ. ಬನ್ನಿ ಆಪ್ಷನ್ ಎ ಏನಿದೆ ನೋಡೋಣ. ಸರಿಯಾಗಿಲ್ಲದದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿರೋದು ಇಲ್ಲಿ ಮೊದಲೇ ನೋಡ್ಕೊಂಬಿಡಿ. 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನದ ವಯಸ್ಸು 21 ವರ್ಷಗಳು. 1989ರ ನಂತರ 61ನೇ ತಿದ್ದುಪಡಿ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಸರಿಯಾಗಿದೆ. ಇನ್ನು ಕೇಳ್ತಾರೆ 21 ವರ್ಷಗಳ ವಯಸ್ಸನ್ನು 18 ವರ್ಷಗಳಿಗೆ ಕಡಿಮೆ ಮಾಡಿದ ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ 61. ನೋಡಿ ಇದರಾಗೆ ಎಷ್ಟು ಕ್ವಶನ್ ಮಾಡ್ಬೋದು ಅಂದರೆ 61ನೇ ತಿದ್ದುಪಡಿ ಯಾವಾಗ ಆಯಿತು? 1989. 1989ರಲ್ಲಿ ಯಾವ ತಿದ್ದುಪಡಿ ಆಯಿತು? 61ನೇ ತಿದ್ದುಪಡಿ. ಮತ್ತು ನೋಡಿ ಈ ತಿದ್ದುಪಡಿ ಮಾಡೋ ಸಮಯದಲ್ಲಿ ರಾಜೀವ್ ಗಾಂಧಿ ಪ್ರಧಾನಿ ಮಂತ್ರಿ ಆಗಿರ್ತಾರೆ. ಮತ್ತು ಆಪ್ಷನ್ ಬಿ ನೋಡಿ 1972ರಲ್ಲಿ ಈ 42ನೇ ತಿದ್ದುಪಡಿ ಮೂಲಕ ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಲಾಗಿದೆ. ಸರಿಯಾಗಿದೆ. ಇದು 1976 42ನೇ ತಿದ್ದುಪಡಿ ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಸಿ ಆಪ್ಷನ್ನು ಮೂಲಭೂತ ಕರ್ತವ್ಯಗಳು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಉಲ್ಲೇಖನ 51A ಅಳವಡಿಸಲಾಗಿದೆ. ಇದು ಸರಿ. ನೋಡಿ 1976ರಲ್ಲಿ 10 ಮೂಲಭೂತ ಕರ್ತವ್ಯಗಳಿದ್ವು. 1900 ನಂತರ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಯಾವುದು 11ನೇ ಕರ್ತವ್ಯವಾಗಿ ಯಾವುದು ಅಂದರೆ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇದರ ಬಗ್ಗೆ 11ನೇ ಕರ್ತವ್ಯ ಹೇಳ್ತೈತೆ. ಅದನ್ನು 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಮಾಡಲಾಗಿದೆ. ಮತ್ತು ನೋಡಿದ್ರೆ ಇದು ಸರಿ ಇದೆ. ಆಪ್ಷನ್ ಎ ಬಿ ಸಿ ಎಲ್ಲ ಸರಿ ಇದೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಇದೆ. ಇವೆಲ್ಲ ಸರಿ ಇರೋದ್ರಿಂದ ತಪ್ಪಿರೋದು ಯಾವುದೂ ಅಲ್ಲ. ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಅಂತ ಕೇಳಿಬಿಟ್ಟಿದ್ದಾರೆ. ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಅಂದರೆ ಎಲ್ಲ ಮಿಸ್ ಆಗಿಬಿಟ್ಟು ಆಮ್ಲಜನಕ, ನಾವು ಕುಡಿಯೋದು ಆಮ್ಲಜನಕ, ನಾವು ಉಸಿರಾಟ ಮಾಡೋದು ಆಮ್ಲಜನಕ ಜಾಸ್ತಿ ಇದೆ ಅಂತ ಹಾಕ್ಬಿಡ್ತೀವಿ. ಆದರೆ ಸರಿಯಾದ ಉತ್ತರ ಬಂದ್ಬಿಟ್ಟು 44. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಅಂದರೆ ಸಾರಜನಕ. ಸರಿಯಾದ ಉತ್ತರ. ಹೆಚ್ಚಾಗಿರ್ತದೆ ಈ ಅನಿಲ, ಸಾರಜನಕ ಎಂಬ ಅನಿಲವು ಹೆಚ್ಚಾಗಿರುತ್ತೆ ನಮ್ಮ ಭೂಮಿಯ ವಾತಾವರಣದಲ್ಲಿ. ಓಕೆನಾ? ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಕೇಳ್ಕೊಳ್ತಿದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿ ಅಂತ ಇಷ್ಟು ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಇನ್ನು ಮಿಕ್ಕಿರುವ ಇನ್ನು ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಸಂಪೂರ್ಣವಾಗಿ
ಕ್ವಶನ್ಗೆ ಆನ್ಸರ್ ಅಲ್ಲದೆ ಈ ಥರ ವಿವರಣೆ ಸಹಿತವರ ಮಾಡಿ ನಿಮಗೆ ಕ್ಲಾಸ್ ಮಾಡಿಕೊಡ್ತೀನಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.